ನಾಗರಿಕತೆಯ ತೊಟ್ಟಿಲು ಎನಿಸಿಕೊಂಡಂತ ಭಾರತ ಅನೇಕತೆಯೊಳಗ ಏಕತೆಯನ್ನ ತೋರುವ ಧೀಮಂತ ದೇಶ. ಅನುಭಾವಿಗಳ ವಿಚಾರ ಸರಣಿಯೊಳಗ ಏಕತೆ ತೋರುವುದು ಸಹಜ ಮತ್ತು ಸ್ವಾಭಾವಿಕ. ಕಾಲ, ದೇಶ, ಮತಗಳ ಬೇಲಿಯನ್ನ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಲವಾರು ಮಂದಿ ಮಹಾಪುರುಷರನ್ನ, ಸೂಫಿಗಳನ್ನ, ಶರಣರನ್ನ ಜನ್ಮವಿತ್ತಿದ ಈ ನಾಡು ನಿಜವಾಗಲೂ ಭಾವೈಕ್ಯತೆಯ ಸಂದೇಶ ಸಾರುವಂತ ಪವಿತ್ರ ಭೂಮಿ. ಅನೇಕ ಮಹಿಮಾ ಪುರುಷರು, ಸಂತರು, ಶರಣರು, ದಾಸರು ಮತ್ತು ಸೂಫಿಗಳು ತಮ್ಮ ಅರ್ಥಪೂರ್ಣ ಸಿದ್ಧಾಂತಗಳ ಮೂಲಕ ಜನಸಮುದಾಯದೊಳಗ ಸೌಹಾರ್ದತೆಯ ಬೀಜವನ್ನ ಬಿತ್ತಿ ಸರ್ವರು ಒಂದಾಗಿ ಬಾಳಲಿಕ್ಕೆ ಒಂದೊಂದು ಸ್ಥಳವನ್ನ ತಮ್ಮ ಕರ್ಮಭೂಮಿಯನ್ನಾಗಿ ಆಯ್ಕೆ ಮಾಡಿಕೊಂಡ್ರು. ಅವುಗಳೊಳಗ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರನೂ ಒಂದು. ಕಲೆ, ಸಾಹಿತ್ಯ, ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಐತಿಹಾಸಿಕವಾಗಿ ಪ್ರಸಿದ್ಧಿ ಪಡೆದಂಥ ಅವತ್ತಿನ ಪುಲಿಗೆರೆ ಅಂದರೆ ಇವತ್ತಿನ ಲಕ್ಷ್ಮೇಶ್ವರದೊಳಗ ಹಲವಾರು ದೇವಾಲಯ, ಮಸೀದಿ, ಬಸದಿಗಳು, ಕೋಟೆ ಕೊತ್ತಲುಗಳದಾವು. ಲಕ್ಷ್ಮೇಶ್ವರ ನಗರಕ್ಕೆ ದೇವಾಲಯಗಳ ಬೀಡು, ನಾಡೋಜ ಪಂಪನ ಸಾಂಸ್ಕೃತಿಕ ಕೇಂದ್ರ ಅಂತೇಳಿ ಕರೀತಾರೆ. ಒಂದು ಕಾಲದಾಗ ಜೀವಂತ ವ್ಯಕ್ತಿಗಳಾಗಿ ಬದುಕಿದ್ದ ಸೂಫಿಗಳು ಇವತ್ತು ದೈವಗಳಾಗಿ ಬ್ಯಾರೆ ಒಂದು ರೀತಿಯೊಳಗೆ ಬದುಕ್ತಾ ಇದ್ದಾರೆ. ಈ ರೂಪಾಂತರಗಳನ್ನ ಬೆನ್ನು ಹತ್ತಿವಾದ್ರ ಸೂಫಿಗಳ ಚರಿತ್ರೆಯ ಜೊತೆಗೆ ಅವರನ್ನ ತಮ್ಮ ಮನದ ನೆನೆ ಕೊನೆಯೊಳಗ ಬದುಕುಗೊಟ್ಟಿರುವಂತ ಜನಸಮುದಾಯಗಳು ಪಾಡಿನ ದರ್ಶನ ಮಾಡಿದಂತಾಗ್ತದೆ. ಜನರ ಆರ್ಥಿಕ ಸಾಮಾಜಿಕ ಪಾಡಷ್ಟ ಅಲ್ಲ, ಅವರ ಸಾಂಸ್ಕೃತಿಕ ಸೃಜನಶೀಲತೆ ಗೊತ್ತಾಗ್ತದೆ. ಸಮುದಾಯಗಳು ಸೂಫಿ ಸಂತರ ನೆಪದೊಳಗ ಕಟ್ಟಿಕೊಂಡಿರುವಂತ ನಂಬಿಕೆ, ಕತೆ, ಹಾಡು, ಆಚರಣೆಗಳನ್ನ ಮತ್ತು ಈ ವರ್ಣರಂಜಿತ ಲೋಕದೊಳಗೆ ಪ್ರಕಟಿಸ್ತಾ ಬಂದಿರುವಂತ ಚೈತನ್ಯಶೀಲತೆಯನ್ನ ಸಮುದಾಯಗಳ ಸೃಜನಶೀಲತೆ ಅಂತೇಳಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಿಂತಕ ಡಾಕ್ಟರ್ ರಹಮತ್ ತರೀಕೆರೆಯವರು ವಿಶ್ಲೇಷಣೆ ಮಾಡ್ತಾರೆ. ಇಲ್ಲಿ ಸಮುದಾಯ ಅಂದ್ರೆ ಸಂತರನ್ನ ಕುರಿತು ಆಚರಣೆಗಳನ್ನ ತಮ್ಮ ಬಾಳಿನ ಲಯದೊಳಗೆ ಅಳವಡಿಸಿಕೊಂಡಿರುವಂತ ಎಲ್ಲ ಜಾತಿ ಮತಗಳ ದುಡಿಯುವ ವರ್ಗಗಳಾಗ್ಯಾವ. ಸೂಫಿ ಸಂತರು ಕರ್ನಾಟಕ ಜನಸಮುದಾಯಗಳ ಜೊತೆ ನಡೆಸಿರುವಂತ ಕೊಡುಕೊಳಿಕೆಗಳನ್ನ ಶೋಧಿಸುವ, ಕರ್ನಾಟಕದ ಸಂಸ್ಕೃತಿಯೊಳಗ ಸೂಫಿಗಳ ಕೊಡುಗೆಯನ್ನ ತಿಳಿಯುವಂತ ಪ್ರಯತ್ನವನ್ನ ಮಾಡೋದು ಅಂದ್ರ ಈ ಮರೆವು ಮತ್ತು ಪೂರ್ವಾಗ್ರಹಗಳನ್ನ ಮುಖಾಮುಖಿಯಾಗಿ ಮಾಡೋದಾಗ್ಯದ. ಇಹಲೋಕವನ್ನ ತ್ಯಜಿಸಿರುವಂತ ಈ ಸೂಫಿ ಸಂತರನ್ನ ಪುನರ್ಜನ್ಮ ಕೊಟ್ಟು ಯಾವ ಆಕಾರದೊಳಗ ಜನ ಬದುಕಿಸಿಕೊಂಡಾರ, ಹಿಂಗ್ ಬದುಕಿರುವಂತ ಸೂಫಿ ಸಂತರು ಯಾವ ಪಾತ್ರವನ್ನ ನಿರ್ವಹಿಸಿದ್ದಾರ ಅಂತೇಳಿ ಪರಿಶೀಲಿಸೋದು ಮುಖ್ಯ ಆಗ್ತದ. ಅವಾಗ ಸಮಕಾಲೀನ ವಿದ್ಯಮಾನಗಳನ್ನ ನೆಚ್ಚಬೇಕಾಗ್ತದ. ಇದು ದಾಖಲೆಗಳ ನಿರಾಕರಣೆಯ ಮಾತಲ್ಲ. ಹಬ್ಬಿ ಹರಡಿರುವಂತ ಮರವನ್ನ ಕಾಣುವಾಗ ಬೇರುಗಳನ್ನ ಗಮನಿಸಿದಂಗ ಚರಿತ್ರೆಯತ್ತ ಹೊರಳಿ ನೋಡೋ ಕೆಲಸ ಇದ್ದ ಇರ್ತದ. ಆದ್ರ ಈ ಹೊರಳಿ ನೋಡುವಂತ ತಾನು ನಿಂತಿರುವಂತ ನೆಲವನ್ನ, ಮುಂದಿನ ಹಾದಿಯನ್ನ ಕಡೆಗಾಣಿಸಿಕೊಂಡು ನಿಲ್ಲದಂಗ ಚಲನಶೀಲನವಾಗಬೇಕಾಗ್ತದ. ಊರ ದೈವಗಳಾಗಿ ಹೋಗಿರುವಂತ ಸೂಫಿ ಸಂತರ ಸುತ್ತ ಕಟ್ಟಿಕೊಂಡಿರುವಂತ ಲೋಕದ ಮೂಲಕ ಸೂಫಿ ಸಂತರ ಸಮಕಾಲೀನ ರೂಪಾಂತರಗಳನ್ನ ನೋಡ್ಬೇಕಾಗ್ತದ. ದೆಹಲಿಗಳಿಂದ ದೌಲತಾಬಾದ್, ಕರ್ನೂಲ್ಗಳ ತನಕ ಕರ್ನಾಟಕದ ಸೂಫಿಗಳ ಬೇರು ಹರಡ್ಯಾವ. ಸೂಫಿಸಂ ಏಕಕಾಲಕ್ಕ ಜಾಗತಿಕನೂ ಪ್ರದೇಶಬದ್ಧನೂ ಆಗ್ಯದ. ಸೂಫಿಗಳು ಎಲ್ಲೋ ಹುಟ್ಟಿ ತಮ್ಮ ಜೀವಿತದ ಬಹುಕಾಲವನ್ನ ಇನ್ನೆಲ್ಲೋ ಕಳೆದಾರ. ಸೂಫಿ ಸಂತರ ದರ್ಗಾಗಳಿಗೆ ಹೋಗೋದು ಅಂದ್ರ ಜನಸಮುದಾಯ ತಮ್ಮ ಸೃಜನಶೀಲ ಚೈತನ್ಯ ಅಭಿವ್ಯಕ್ತಿಗೊಳಿಸಿಕೊಳ್ಳೋದನ್ನ ಕಾಣ್ಲಿಕ್ಕೆ ಹೋಗೋದಾಗ್ಯದ. ಜನರು ತಮ್ಮ ಅಸಹಾಯಕತೆ, ರೋಗ, ದುಃಖ, ಕ್ರೌರ್ಯಗಳನ್ನು ಕೂಡ ತಂದು ದರ್ಗಾದೊಳಗೆ ಸುರಿತಾರ. ಇದಕ್ಕೆ ಕಾರಣವಾದ ನಮ್ಮ ಆರ್ಥಿಕ ಸಾಮಾಜಿಕ ವ್ಯವಸ್ಥೆ ಹಿಂದೆ ನಿಂತು ಅಣಕಿಸ್ತದೆ. ಕರ್ನಾಟಕದ ಸಂಸ್ಕೃತಿಯನ್ನ ಅನೇಕ ಧರ್ಮ, ಪಂಥ, ಭಾಷೆ ಮತ್ತು ಸಮುದಾಯಗಳು ಕೂಡಿ ರೂಪಿಸಿದವ. ಇದರೊಳಗೆ ಸೂಫಿ ಸಂತರ ಕೊಡುಗೆ ಅಪಾರವಾದದ್ದು. ಮುಂತಾದ ಸೂಫಿ ಸಂತರು ತಮ್ಮ ಗುರುಗಳ ಅಪ್ಪಣೆಯ ಮೇರೆಗೆ ಲೋಕ ಕಲ್ಯಾಣಕ್ಕಾಗಿ ಶಿಷ್ಯ ಪರಂಪರೆ, ತತ್ವ ಪರಂಪರೆ ಬೆಳೆಸ್ತಾ ಧರ್ಮ ಪ್ರಸಾರವನ್ನು ಮಾಡ್ತಾ ಹೊಸ ಆಶ್ರಯವನ್ನು ಹುಡುಕ್ತಾ ಗುರುವಿನ ರೂಪದೊಳಗ ಜ್ಞಾನದಾಹಿಗಳಾಗಿ ತಮಗೆ ತಕ್ಕ ಶಿಷ್ಯರನ್ನು, ಗುರುವನ್ನು ಹುಡುಕೊಂಡು ಬಂದರು. ಅಂಥವರೊಳಗ ಸೌಹಾರ್ದತೆಯ ಸಮರ್ಥ ಪ್ರತಿಪಾದಕರಾಗಿ ಪ್ರಕಾಶಮಾನವರಾದವರೊಳಗ ಭಾವೈಕ್ಯತೆಯ ಹರಿಕಾರ, ವಿಶ್ವ ಭ್ರಾತೃತ್ವದ ಸೂಫಿ ಸಂತ ದೂದ್ ಪೀರ ಅವರು ಅಗ್ರಮಾನ್ಯರು ಅನ್ಬೋದು. ಸಂತ ಶಿಶುನಾಳ ಶರೀಫರ ಸಮಕಾಲೀನರಾದ ದೂದ್ ಪೀರ ಅವರು ಕ್ರಿಸ್ತಶಕ 18ನೇ ಶತಮಾನದ 4ನೇ ದಶಕದೊಳಗ ತಮ್ಮ ಚಿಕ್ಕಪ್ಪನವರ ಜೊತೆಗೆ ಬಗ್ದಾದ್ನಿಂದ ದೆಹಲಿಗೆ ಆಗಮಿಸ್ತಾರ. ಜ್ಞಾನಾರ್ಜನೆಯನ್ನ ಪಡೆದುಕೊಂಡು ತಾವೊಬ್ಬರೇ ಉತ್ತರ ಕರ್ನಾಟಕಕ್ಕೆ ಆಗಮಿಸಿದ್ರು. ಹಜರತ್ ಸೈಯದ್ ಕಲಂದರ್ 1 ಸೈಯದ್ ಸುಲೇಮಾನ್ ಬಾದ್ಶಾ ಖಾದ್ರಿ, ಗುರು ಹಜರತ್ ಸೈಯದ್ ಅಯಾತ್ ಬಾದ್ಶಾ ಖಾದ್ರಿ ಬಗ್ದಾದಿ ಇವರ ಪೂರ್ಣ ಹೆಸರು. ಭಕ್ತರು ಅಕ್ಕರೆತೆಯಿಂದ ದೂದ್ ಪೀರ, ದೂದ್ ನಾನಾ, ದುದ್ದು ನಾನಾ,
ದುದ್ದುಪಿರ, ಛೋಟೆ ಬಾಬಾ, ಬಾಬಾ, ಹಾಲಜ್ಜ, ಲಕ್ಷ್ಮೇಶ್ವರ ತಾತ ಇನ್ನು ಮುಂತಾದ ಹೆಸರುಗಳಿಂದ ಕರೀತಾರೆ.